ಈ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸಲ್ಲಿ ಏನು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ. ಮೊದಲನೇದಾಗಿ ಇದಕ್ಕೆ ಕಾರಣ ಏನು ಅನ್ನೋದು ತಿಳ್ಕೊಳೋದು ಬಹಳ ಮುಖ್ಯ. ಅದಾದಮೇಲಿಂದ ಏನಾದರೂ ಗರ್ಭಕೋಶದಲ್ಲಿ ತೊಂದರೆ ಇದ್ದರೆ ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ ಮೂಲಕ ಅದನ್ನು ಕರೆಕ್ಟ್ ಮಾಡಿ ಮುಂದುವರಿತೀವಿ. ಹಾಗೂ ವರ್ಣದಂತುಗಳಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೆ ಪ್ರೀಜೆನೆಟಿಕ್ ಟೆಸ್ಟಿಂಗ್ ಅಂತ ಭ್ರೂಣದ ಮೇಲೆ ಮಾಡಿ ಯಾವ ಭ್ರೂಣದಲ್ಲಿ ಕ್ರೋಮೋಸೋಮ್ಸ್ ನಾರ್ಮಲ್ ಇದೆಯೋ ಅದನ್ನು ನಾವು ಹಾಕ್ತೀವಿ. ಅಷ್ಟೇ ಅಲ್ಲದೆ ನಮಗೇನಾದರೂ ಅಪ್ಲಾ ಸಿಂಡ್ರೋಮ್ ಅಂತ ಇದ್ದರೆ ಪ್ರೆಗ್ನೆನ್ಸಿ ಪೂರ್ತಿ ಇಂಜೆಕ್ಷನ್ಸ್ ಹಾಗೂ ಟ್ಯಾಬ್ಲೆಟ್ಸ್ನ ತಗೋಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಬೇರೆ ಏನಾದರೂ ರೀತಿಯಾದಂಥ ತೊಂದರೆಗಳಿತ್ತು, ಇದರಲ್ಲಿ ಯಾವುದರಲ್ಲೂ ಸಕ್ಸಸ್ ರೇಟ್ ಬರ್ತಿಲ್ಲ ಅಂತಂದರೆ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಕ್ಲಿನಿಕ್ ಅಂತ ಒಂದನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಇದರಲ್ಲಿ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು, OBG ಹಾಗೂ ಗೈನಕಾಲಜಿಸ್ಟು, ಅದರ ಜೊತೆಗೆ ಎಂಡೋಕ್ರೈನಾಲಜಿಸ್ಟ್, ಜೆನೆಸ್ಟಿಸಿಸ್ಟ್ ಹಾಗೂ ಇಮ್ಯುನಾಲಜಿಸ್ಟ್, ಅದರ ಜೊತೆಗೆ ನಿಮ್ಮ ಸಪೋರ್ಟ್ ಕೊಡಲಿಕ್ಕೆ ಅಂತ ಹೇಳಿ ಸೈಕಿಯಾಟ್ರಿಸ್ಟ್ ಕೂಡ ಇರ್ತಾರೆ. ನಾವೆಲ್ಲರೂ ಕೂತ್ಕೊಂಡು ಕೂಲಂಕುಷವಾಗಿ ಚರ್ಚೆ ಮಾಡಿ ನಿಮ್ಮ ಕೇಸ್ಗೆ ಒಂದು ಟೈಲರ್ ಮೇಡ್ ಟ್ರೀಟ್ಮೆಂಟನ್ನು ಮಾಡಿ ಅದನ್ನು ನಾವು ಫಾಲೋ ಮಾಡಿ ಆಮೇಲಿಂದ ಪ್ರೆಗ್ನೆನ್ಸಿನ ಕೊಡ್ತೀವಿ. ಸೊ ಆದ್ದರಿಂದ ಇಫ್ ಯು ಆರ್ ಎ ಕೇಸ್ ಆಫ್ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್, ಡೋಂಟ್ ವರಿ, ವಿ ಆರ್ ವಿತ್ ಯು.